ಈ ಈವೆಂಟ್ನ ಎಲ್ಲರೂ ಸೇರ್ಕೊಂಡು ಹಾಳು ಮಾಡಿಬಿಟ್ರು. ಪೊಲಿಟಿಷಿಯನ್ ಮುಂದೆ ನಮ್ಮ ಮರ್ಯಾದೆನ ಕಳೀತಿದ್ದಾರೆ, ಜೊತೆಗೆ ನಮ್ಮಮ್ಮ ಬೇರೆ. ಅಮೂಲ್ಯ, ನೀವಿಬ್ರು ಅಂತರೂ ಸಖತ್ ಜೋಡಿಪ. ಏನ್ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರಿ. ಮತ್ತೆ ಅದೇ ವಿಷಯನ ಭಜ್ರಂಗಿ, ನಿನ್ ಗದೆಯಲ್ಲಿ ತಲೆಗೊಂದು ಗುದ್ದಿ ಮೆಮೊರಿ ಎಲ್ಲ ಡಿಲೀಟ್ ಆಗೋ ಹಾಗೆ ಮಾಡಬಾರ್ದಾ? ಮೊದಲು ನೀವಿಬ್ರು ಕಪಲ್ ಅಂದಾಗ ನನಗೆ ನಂಬಿಕೆನೇ ಬಂದಿಲ್ಲ. ನನ್ನನ್ನು ಆದಿ ಆರ್ಗ್ಯಾನಿಕ್ಸ್ ಅಂಬಾಸಿಡರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸುಳ್ಳು ಹೇಳಿದ್ರಿ ಅಂತ ಅನ್ಕೊಂಡಿದ್ದೆ. ಆಗ ನೀನು ಏನು ಅನ್ಕೊಂಡಿದ್ದೋ ದೇವ್ರಾಣೆ ಅದೇ ಸತ್ಯ ತಾಯಿ. ಬಟ್ ನನಗೆ ಇವತ್ತು ನಿಮ್ಮಿಬ್ಬರನ್ನ ಈ ಥರ ನೋಡಿದ ಮೇಲೆ ನಂಬಿಕೆ ಬಂದಿದೆ. ಏನು ಕೆಮಿಸ್ಟ್ರಿ ನಿಮ್ಮ ಮಧ್ಯ, ಸೂಪರ್ ನೀವಿಬ್ರು. ಕೆಮಿಸ್ಟ್ರಿ ಮನೆ ಹಾಳಾಯ್ತು. ಸುಳ್ಳು ಲವ್ ಸ್ಟೋರಿ ಸೆಮಿಸ್ಟರ್ ಮುಗಿದ್ರೆ ಸಾಕಾಗೋಗಿದೆ. ಅವ್ನು ನೋಡಿದ್ರೆ ನಮ್ಮಿಬ್ರು ಮಧ್ಯೆ ಏನೂ ಇಲ್ಲ ಅಂತ ಅನ್ಬಿಡು ಅಂತಾನೆ. ಇವಳು ನೋಡಿದ್ರೆ ಈಗ ತಾನೇ ನಂಬಿಕೆ ಬಂತು ಅಂತಿದ್ದಾಳೆ. ಏನಪ್ಪ ಮಾಡೋದು? ನನ್ನ ಹೆಣ್ಮಕ್ಳು ಸ್ಟೇಜ್ ಮೇಲೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ದೇವರೇ, ಯಾರ ಕಣ್ಣು ತಾಕದೇ ಇರಲಪ್ಪ. ಇವರು ಚೆನ್ನಾಗೇ ಡ್ಯಾನ್ಸ್ ಮಾಡಿದ್ರು, ಇದರಲ್ಲಿ ಏನು ಆಶ್ಚರ್ಯ ಇಲ್ಲ. ಆದರೆ ನಮ್ಮ ವೇದಾಂತು ಹುಡುಗಿ ಜೊತೆ ಡ್ಯಾನ್ಸ್ ಮಾಡಿದ್ದನ್ನ ನನಗಿನ್ನೂ ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅಜ್ಜಿ, ಇದಕ್ಕೆಲ್ಲ ಕಾರಣ ನಮ್ಮ ಅಮೂಲ್ಯ ಅಕ್ಕನ ಜಾದು. ಅವಳು ಎಂಥವ್ನು ಬೇಕಾದರೂ ಕುಣಿಸ್ತಾಳೆ. ಓಹೋ, ಹಾಗೇನು? ಬರೀ ಡ್ಯಾನ್ಸಲ್ಲೇ ಕುಣಿಸ್ತಾಳೋ ಇಲ್ಲ ಜೀವನದಲ್ಲೂ ಕುಣಿಸ್ತಾಳೋ? ಕುಣಿಸ್ತಾಳೋ ಕುಣಿತಾಳೋ ಅನ್ನೋದು ಇನ್ನೂ ಫಿಕ್ಸ್ ಆಗಿಲ್ಲ ಅಜ್ಜಿ. ಏನೋ ಅನುಮಾನ ಇರೋ ಹಾಗಿದೆ. ಇಲ್ಲಮ್ಮ, ಇವ್ರುಗಳು ಹೀಗೇನೆ
ಹುಟ್ಟು ತರಲೆಗಳು ಇಲ್ಲದೆ ಇರೋದನ್ನ ಇದೆ ಅಂತ ಮಾಡಿಬಿಡ್ತಾರೆ. ಯಾರಿದ್ದಾರೆ ಯಾರಿಲ್ಲ ಒಂದು ನೋಡಲ್ಲ. ಮಕ್ಕಳು ಹಾಗಿದ್ರೇನೆ ಚಂದ. ದೊಡ್ಡವ್ರ ಥರ ಮುಖ ಗಂಟಾಕೊಂಡಿರಬಾರ್ದು. ಮಕ್ಕಳು ನಗಿಸ್ತಾ ಇರಬೇಕು ಯಾವಾಗಲೂ. ನೀವು ಸೂಪರ್ ಅಜ್ಜಿ. ಯಾಕೆ ಏನಾದರೂ ಪ್ರಾಬ್ಲಮಾ? ಏನು ಅಂತ ಹೇಳಿ ನಮ್ಮ ಪ್ರಾಬ್ಲಮ್ಮು. ಯಾಕೆ ಏನಾಯ್ತು? ಹೊರಗಡೆಯಿಂದ ಎಲ್ಲ ಚೆನ್ನಾಗೇ ಇದೆ, ಆದರೆ ನಮ್ಮಿಬ್ಬರಲ್ಲಿ ಏನೂ ಸರಿ ಇಲ್ಲ. ನಮ್ಮ ರಿಲೇಶನ್ಶಿಪ್ಪಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ. ಸಿಕ್ಕಾಪಟ್ಟೆ ಜಗಳ ಆಡ್ತೀವಿ. ಒಂದಿನ ಅಂತೂ ನಾನು ಜಗಳ ಆಡಿದೆ ಅಂತ ಫ್ಯಾಕ್ಟ್ರಿ ಕರ್ಕೊಂಡು ಹೋದನು ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದ. ಹಿ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ಅಟ್ ಆಲ್. ರಿಯಲಿ ಬೇಜಾರು ಮಾಡ್ಕೋಬೇಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಬಟ್ ಇದೆಲ್ಲ ಕಾಮನ್. ಸ್ವಲ್ಪ ಗ್ಯಾಪ್ ಆದಂಗೆ ಸರಿ ಮಾಡ್ಕೊಬಿಟ್ರೆ ಮತ್ತೆ ಪ್ರಾಬ್ಲಮ್ ಆಗಲ್ಲ. ಡೋಂಟ್ ವರಿ, ನಾನು ಮಾತಾಡ್ತೀನಿ. ಏನು ಹೇಳಿದ್ರು ಹೊಗೆ ಹಾಕೋ ಪ್ರೋಗ್ರಾಮ್ನ ರೆಡಿ ಮಾಡ್ತಾಳಲ್ಲಪ್ಪ. ಮತ್ತ್ಯಾಕೆ ಸೈಲೆಂಟ್ ಆದ್ರಿ ಅಮೂಲ್ಯ? ಏನಿಲ್ಲ, ಬೇಡ ಬೇಡ, ಅದೊಂದು ಕೆಲಸ ಮಾತ್ರ ಮಾಡಬೇಡಿ. ಯಾರಾದರೂ ಮಧ್ಯೆ ಬಂದರೆ ಅವನಿಗೆ ಇಷ್ಟ ಆಗಲ್ಲ. ನಾನೇ ಇದನ್ನ ಹ್ಯಾಂಡ್ಲ್ ಮಾಡ್ತೀನಿ, ಬಿಡಿ. ಲಕ್ಷಾಂತರ ಪಡ್ಡೆ ಹುಡುಗರ ಮನತರಿಸಿ ಡ್ರೀಮ್ ಗರ್ಲ್ ಸ್ಯಾಂಡ್ವುಡ್ ರಾಣಿಗೆ ನಿಮ್ಮ ಸೇವಕನ ನಮಸ್ಕಾರಗಳು. ಹೂ ಆರ್ ಯು? ಇಲ್ಲಿ ಎಮ್ಮೆಲ್ಲೆ ರಾಮಸ್ವಾಮಿ ಇದಾರಲ್ಲ, ಅವರ ಸೋದರಳಿಯ ನಾನು. ಆ್ಯಕ್ಚುಲಿ ನೀವಿಲ್ಲಿಗೆ ಬರ್ತೀರಾ ಅಂತ ಗೊತ್ತಾಗಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನಾನು ಬರ್ತೀನಿ ಅಂತ ನೀವು ಯಾಕೆ ಬರಬೇಕು? ಇನ್ವೈಟ್ ಮಾಡೋಕ್ಕೆ ಮೇಡಮ್. ಮುಂದಿನ ವಾರ ನನ್ನ ಮದುವೆ, ನೀವದಕ್ಕೆ ಬರಲೇಬೇಕು. ಈ ಥರ ವಿಸಿಟ್ಸ್ಗೆಲ್ಲ ಪೇಮೆಂಟ್ ಇರುತ್ತೆ. ಆಮೇಲೆ ಕಮರ್ಷಿಯಲ್ಸ್ ಎಲ್ಲ ನೀವು ನನ್ನ ಮ್ಯಾನೇಜರ್ ಜೊತೆ ಮಾತಾಡಬೇಕು. ಮೇಡಮ್, ಮ್ಯಾನೇಜರ್ ಹತ್ರ ಮಾತಾಡಿದ್ರೆ ಡೇಟ್ಸ್ ಅದು ಇದು ಅಂತ ತಲೆ ತಿಂತಾರೆ. ಸೊ ಅದೆಷ್ಟಾಗುತ್ತೆ ನಾವು ಕೊಡ್ತೀವಿ, ನೀವು ಮದುವೆಗೆ ಬರಬೇಕಷ್ಟೇ. ಓಕೆ, ಐ ವಿಲ್ ಥಿಂಕ್ ಅಬೌಟ್ ಇಟ್. ಥ್ಯಾಂಕ್ ಯು.